We've been keeping a secret from you. Full ಮೇಲೆ ಏರ್ತಾ ಇರಲಿ. ತಿಮ್ಮಪ್ಪನ ಹುಂಡಿಗೆ ದುಡ್ಡು ಹಾಕೋದು ಮರಿಬೇಡಿ. ಆಂಟ್ರಪ್ರನರ್ ಆಗೋದಕ್ಕೆ ಆಲ್ ದ ಬೆಸ್ಟ್. ಲೋಗೋ ತೋರಿಸಲ್ಲ ನಿಮಗೆ. ಹಲೋ ಗೈಸ್, ಗುಡ್ ಇನ್ ದ ಈವ್ನಿಂಗ್ ಆ್ಯಂಡ್ ವೆಲ್ಕಮ್ ಬ್ಯಾಕ್ ಟು ನಮ್ಮ ಯೂಟ್ಯೂಬ್ ಚಾನಲ್. ನಮ್ಮಮ್ಮ ಜಸ್ಟ್ ಕೇಳ್ತಾ ಇದ್ರು ಅವತ್ತಿಂದ ಯೂಟ್ಯೂಬ್ ಹಾಕೇ ಇಲ್ಲ ಅಂತ. ಟೈಮ್ ಎಲ್ಲಿ ಅಂತ ನಾನು ಅವ್ರನ್ನೇ ಕೇಳ್ತಾ ಇದ್ದೀನಿ. ಆ್ಯಂಡ್ ನಾನು ರೀಲ್ಸು ಹಾಕ್ಸಾ ಇಲ್ಲ, ನಂಗೆ ಟೈಮೇ ಸಿಗ್ತಾಯಿಲ್ಲ ಶೂಟ್ ಮಾಡೋಕ್ಕೆ. ಕಾರಣ ಏನು ಅಂತಂದರೆ ವಿವ್ ಬೀನ್ ಕೀಪಿಂಗ್ ಅ ಸೀಕ್ರೆಟ್ ಫ್ರಮ್ ಯು. ಕೆಲಸ ಏನು ಗೊತ್ತಾ ಸೀಕ್ರೆಟ್ ಅದು ಬಂದಮೇಲೆ ಹೇಳೋಣ. ಇವಾಗ ಬಂದಮೇಲೆ ವ್ಲಾಗ್ ಬರೋದು. ಹೌದಾ, ನಾವು ಹೊಸದಾಗೆ ಬಿಸ್ನೆಸ್ ಸ್ಟಾರ್ಟ್ ಮಾಡ್ತಾ ಇದ್ದೀವಿ. ಚಟ್ನಿ ಪುಡಿಗಳನ್ನ, ಚಟ್ನಿ ಪುಡಿ, ವಾಂಗಿಬಾತ್ ಪುಡಿ, ಪಪ್ಪು ಪುಡಿ, ಅದೆಲ್ಲ ಸ್ಟಾರ್ಟ್ ಮಾಡಿಲ್ಲ. ಮಿನಿಮಲ್ ಅಲ್ಲಿ ಸ್ಟಾರ್ಟ್ ಮಾಡಿದ್ದೀವಿ. ಸೊ ಅದಕ್ಕೆ ಇವತ್ತು ಥರ್ಸ್ಡೇ. ಮಟನ್ ಮಸಾಲ ಅದಕ್ಕೆ ಇವತ್ತು ಥರ್ಸ್ಡೇ ಆಯಿತಾ. ನಾಳೆ ಅದಕ್ಕೆ ಶೂಟ್ ಮಾಡಬೇಕು ಅಂತ ಇವತ್ತು ಕೆಲಸಕ್ಕೆ ಹೋಗಿ ಬಂದ್ಬಿಡೋಣ. ಸೊ ದಟ್ ನಾನು 3 days ಆಗುತ್ತೆ ಅಂದ್ಕೊಂಡೆ. ಬಟ್ ಅನ್ಫಾರ್ಚುನೇಟ್ಲಿ ಈವ್ನಿಂಗ್ ನನ್ನ ಏನೋ ಒಂದು ಕೆಲಸ ಬಂತು ಅರ್ಜೆಂಟಾಗಿ. ಸೊ ನಾನು ಆಫೀಸ್ಗೆ ಹೋಗಬೇಕು. ಸೊ ಅದಕ್ಕೆ ಇವಾಗಲೇ ಎಲ್ಲ ರೆಡಿ ಮಾಡಿ ಇಟ್ಬಿಟ್ಟು ಹೋದೆ. ನಾಳೆ ಆಫೀಸ್ಗೆ ಹೋಗಿ ಬಂದಮೇಲೆ ಸಂಜೆ ಹಾಗೆ ಶೂಟ್ ಮಾಡ್ಬೋದು ಅಂತ. ಆ್ಯಂಡ್ ಲೋಗೋ ತೋರಿಸಲ್ಲ ನಿಮಗೆ. ನೋಡಿ, ಕಾಣಿಸ್ತಾ ಇಲ್ಲ. ಅಯ್ಯೋ ಇರಿ, ಎಲ್ಲ ಉಲ್ಟಾ ಕಾಣ್ತಾ ಇದೆ. ಹಾಂ, ಇವಾಗ ಕಾಣ್ತಾ ಇದೆಯಾ? ಎನಿವೇಸ್, ನಾವು ಲಾಂಚ್ ಮಾಡಿದಾಗ ನಿಮಗೆ ನೋಡೋಕ್ಕೂ ಸಿಗುತ್ತೆ. ಸೊ ಅದಕ್ಕೆ ಇವಾಗ ಬ್ಯಾಕ್ಗ್ರೌಂಡ್ ಕೆಲಸ ಮಾಡೋಕ್ಕೆ ನಾವು ಹೋಗ್ತಾ ಇದ್ದೀವಿ. ಇದೊಂದು ಹುಡುಕಿದ್ರೆ ದೇವ್ರು ಸಿಗ್ತಾನೆ ನಮ್ಮೂರಲ್ಲಿ. ಇದೊಂದು ಪ್ಯಾಕೇಜಿಂಗ್ ಸಿಕ್ಕಿರಲಿಲ್ಲ ನನಗೆ. ನಿನ್ನೆ ಫೈನಲಿ ಸಿಕ್ತು. ನಮ್ಮ ಆಫೀಸಿಂದ ಒಂದಷ್ಟು ದೂರ ಇತ್ತು, ಹೋಗಿ ನಿನ್ನೆ ತೊಗೊಂಡು ಬಂದೆ. ಇದ್ರ ಮೇಲೆ ಇವಾಗ ನಾವು ಲೋಗೋ ಹಾಕ್ಸೋಕ್ಕೆ ಅದೇನು ಡಿಸೈನ್ ಮಾಡಿದ್ದೀವಿ ಅದನ್ನು ಹಾಕ್ಸೋಕ್ಕೆ ಪ್ರಿಂಟಿಂಗ್ ಪ್ರೆಸ್ಗೆ ಹೋಗಿ ಕೇಳ್ಕೊಂಬರ್ಬೇಕು. ನನ್ನ ಹತ್ರ ಒಂದು ಹಳೆ ಸಿಮ್ ಕಾರ್ಡ್ ಇದೆ ವಿಚ್ ಇಸ್ ಇನ್ಆ್ಯಕ್ಟಿವ್. ಅದನ್ನು ಆ್ಯಕ್ಟಿವ್ ಮಾಡಿಸ್ಬೇಕು ವಾಟ್ಸಪ್ ಬಿಸ್ನೆಸ್ ಎನೇಬಲ್ ಮಾಡೋಕ್ಕೆ. ಇನ್ನೇನಿದೆ, ಡೆಲಿವರಿ ಕೇಳಬೇಕು. ಡೆಲಿವರಿಗೆ ನಾಳೆ ಕೇಳಬೇಕು, ಯಾಕಂದರೆ ಇಂಡಿಯನ್ ಪೋಸ್ಟ್ ಕ್ಲೋಸ್ ಆಗಿರುತ್ತೆ. ಪ್ರೊಫೆಷ್ನಲ್ ಕೊರಿಯರ್ ಓಪನ್ ಇರ್ಬೋದು, ಗೊತ್ತಿಲ್ಲ. ಬಟ್ ಅದನ್ನು ನಾಳೆ, ಇವತ್ತು 2 ಕೆಲಸ ಇದೆ. ಹಂಗೆ ನಾಳೆ ನಾವು ಶೂಟ್ ಮಾಡ್ತಿರೋದಕ್ಕೆ ಒಂದು ಬುಟ್ಟಿ ಬೇಕು ಎಲ್ಲ ಐಟಮ್ಸ್ ಜೋಡ್ಸೋಕ್ಕೆ. ಅದಕ್ಕೆ ಅದನ್ನು ತೊಗೊಂಡು ಬರೋಣ ಇವಾಗ. ಅದಕ್ಕೆ ಅಟ್ಲೀಸ್ಟ್ ಬಿಹೈಂಡ್ ದ ಸೀನ್ಸ್ ಆದರೂ ಶೂಟ್ ಮಾಡೋಣ. ಯಾಕಂದರೆ ಇಷ್ಟು ಕಷ್ಟಪಡ್ತಾ ಇದ್ದೀವಿ ಬ್ಯಾಕ್ಗ್ರೌಂಡಲ್ಲಿ. ನಾವು ಎಲ್ಲ ಡಾಕ್ಯುಮೆಂಟ್ ಹಾಕಬೇಕು. ನಾಟ್ ಬಿಕಾಸ್ ಬೇರೆಯವ್ರು ನೋಡಲಿ ನಾವು ಎಷ್ಟು ಕಷ್ಟಪಟ್ಟಿದ್ದೀವಿ ಅಲ್ಲ, ನಾವು ಮುಂದೆ ಒಂದಿನ ಹಿಂತಿರುಗಿ ನೋಡಿದಾಗ ಓ ಮೈ ಗಾಡ್ ನಾವು ಎಷ್ಟೆಲ್ಲ ಮಾಡಿದ್ದೀವಿ ಅಂತ ನೋಡೋಕ್ಕೋಸ್ಕರ ಬರಬೇಕು, ನಮಗೋಸ್ಕರ. ಲೆಟ್ಸ್ ಗೋ, ವಿ ಆರ್ ಬ್ಯಾಕ್ ಹೋಮ್. ಇಷ್ಟೆಲ್ಲ ನಾವು ಐ ಥಿಂಕ್ 2 hours ಸ್ಪೆಂಡ್ ಮಾಡಿರೋದಕ್ಕೆ ಏನು ಲಾಭ ತೋರಿಸ್ತೀನಿ. ಇದೊಂದು ನಮ್ಮಮ್ಮ ಎಷ್ಟೊಂದು ದಿನ ಆಯಿತು ಚಸ್ಕ ಬಿಸ್ಕೆಟ್ ತಿನ್ನಬೇಕು ಅಂತಂದರು. ಅದಕ್ಕೆ ಮತ್ತೆ ಇದು ಶೂಟ್ ಮಾಡೋಕ್ಕೆ ನಾಳೆ. ಬಿಕಾಸ್ ಸಿಮ್ ಕಾರ್ಡ್ ಅಂಗಡಿ ನಮ್ಮ ಮನೆ ಹತ್ರ ಇಲ್ಲ. ಗೂಗಲ್ ಮ್ಯಾಪ್ಸ್ ದರಿದ್ರದವನು ಹಾಕೋನೆ ನಮ್ಮ ಮನೆ ಹತ್ರ ಇದೆ ಅಂತ. ಅಲ್ಲೋಗಿ ನೋಡಿದ್ರೆ ಸಿಮ್ ಕಾರ್ಡ್ ಅಂಗಡಿ ಇರಲಿಲ್ಲ. ಪ್ರಿಂಟಿಂಗ್ ಹೋದರೆ ಅಲ್ಲೆಲ್ಲ ಇನ್ನೊಂದು ಕಡೆ ಮಾಡ್ತಾರೆ ಅಂದರು. ಸರಿ, ಅಲ್ಲೋದ್ರೆ ನಾನು JPEG ಬದಲು PDF ಕಳಿಸಿದ್ದೆ, ಒಳ್ಳೆ ಕ್ಲಾರಿಟಿ ಬರಲಿ ಅಂತ. ನೋಡಿದ್ರೆ ಅದು ಅವ್ರ ಸಿಸ್ಟಮಲ್ಲಿ ಪ್ರಾಸೆಸ್ಸೇ ಆಗ್ತಾರ, ತುಂಬ ಟೈಮ್ ತೊಗೋತಾ ಇದೆ. ಅವ್ರು ಬೆಳಗ್ಗೆ ಬನ್ನಿ ಅಂದರು. ಐ ಡೋಂಟ್ ನೋ, ನಮ್ಮ ಹಣೆ ಬರೋನೇ ಸರಿ ಇಲ್ಲ ಅಂತ ಅನ್ನೋಕ್ಕಾಗಲ್ಲ. ಯಾಕಂದರೆ ನಾವೇ ನೆಗೆಟಿವ್ ಮಾತಾಡಬಾರ್ದು, ಏನು ಮಾಡೋಕ್ಕಾಗಲ್ಲ. ಟೈಮ್ ಅಷ್ಟೇ. ನಾಳೆ ಬೆಳಗ್ಗೆ 10 ಗಂಟೆಗೆ ಹೋಗಬೇಕು ಅದು ಪ್ರಿಂಟ್ ಮಾಡ್ಸೋಕ್ಕೆ ಸ್ಟಿಕ್ಕರ್ನ. ಆಮೇಲೆ ಸಿಮ್ ಕಾರ್ಡ್ ಇದು ಮಾಡೋಕ್ಕೆ ಹೋಗಬೇಕು. ಆ್ಯಂಡ್ ಬರ್ತಾ ನಮ್ಮ ಮನೆ ಹತ್ರ ಹೊಸದಾಗಿ ದೇ ಸ್ಟಾರ್ಟೆಡ್ ನೀರು ಬರ್ತದೆ, ಡ್ರೈ ಗೋಬಿ ತಿಂಗಿ. ಅದಕ್ಕೆ ನೀವು ಸಿ. ಹಾಂ, ಸೊ ಇದನ್ನ ತೊಗೊಂಡು ಬಂದ್ವಿ. ಝೂಮ್ ಆಗೋಯ್ತಾ? ಇದನ್ನ ತೊಗೊಂಡು ಬಂದ್ವಿ. ಚೆನ್ನಾಗಿದೆ. ಅಷ್ಟು ಚೆನ್ನಾಗಿದ್ರು. ಈ ವ್ಲಾಗ್ನ ಸ್ಟಾರ್ಟ್ ಮಾಡಿದ್ದೆ ಫುಲ್ ಪ್ಯಾಕಿಂಗ್ ಪ್ರಾಸೆಸ್ ತೋರಿಸೋಣ ಆ್ಯಂಡ್ ಹೆಂಗೆ ಮಾಡ್ತೀವಿ ಎಲ್ಲ ತೋರಿಸೋಣ ಅಂತ. ಬಟ್ ದೆನ್ ಈ ಸಿಕ್ಕಾಬಟ್ಟೆ ಓಡಾಟ ಆಯಿತಾ. ಪ್ರಿಂಟ್ ಮಾಡ್ಸೋಕೆ ಓಡಾಡಬೇಕು, ಪ್ಯಾಕೇಜಿಂಗ್ ತರಕ್ಕೆ ಓಡಾಡಬೇಕು, ಪ್ಯಾಕೇಜಿಂಗ್ ಮಾಡ್ಸೋಕೆ ಓಡಾಡಬೇಕು. ಇದೆಲ್ಲದ್ರ ಮಧ್ಯೆ ಐ ಕುಡ್ ನಾಟ್ ಲಿಟ್ರಲಿ ಟೇಕ್ ಔಟ್ ದ ಕ್ಯಾಮರಾ ಆ್ಯಂಡ್ ವ್ಲಾಗ್. ಸೊ ಅಪಾಲಜೀಸ್ ಫಾರ್ ದ್ಯಾಟ್. ಬಟ್ ದೆನ್ ನಮ್ಮ ಗೀತಾಸ್ ಮನಿರುಚಿ ಪ್ರಾಡಕ್ಟ್ ರೆಡಿಯಾಗಿದೆ. ಪೂಜೆ ಮಾಡೋಕ್ಕೆ ಅಂತ ಇಟ್ಟಿದ್ದೀವಿ. ಶೂಟ್ ಲೋಗೋ ಹಿಂಗಿದೆ. ಇವಾಗ ಕಾಣ್ತಾ ಇದೆಯಾ? ಲೋಗೋದಲ್ಲಿ ನಮ್ಮಮ್ಮ ಇದ್ದಾರೆ, ಅವ್ರ ಹೆಸರು ಇದೆ. ಆ್ಯಂಡ್ ಇಲ್ಲಿ ಪ್ರಾಡಕ್ಟ್ ಹೆಸರು ಇದೆ. ಇಲ್ಲಿ ವೆಯ್ಟ್ ಎಷ್ಟಿದೆ ಅಂತ ಇದೆ. ಸೊ ಪ್ಯಾಕೆಲ್ಲ ಮಾಡಿಸಿ ನಾವು ನಮ್ಮ ಆಂಟಿ ಮನೆ ಪೂಜೆ ಇತ್ತು ಅಂತ ಅಲ್ಲಿ ಹೊರಟೋದ್ವಿ. ಅನೌನ್ಸ್ಮೆಂಟ್ ವೀಡಿಯೋ ಎಲ್ಲ ಶೂಟ್ ಮಾಡಿಬಿಟ್ಟು ಹೋದೆ. ಆಮೇಲೆ ಐ ಕೇಮ್ ಬ್ಯಾಕ್. ಇವತ್ತು ಆನ್ ಎ ಟ್ಯೂಸ್ಡೇ ವಿ ಆರ್ ಡೂಯಿಂಗ್ ದ ಪೂಜಾ. ಅಕ್ಷಯ ತೃತೀಯ ದಿನ ಮಾಡ್ಬೇಕಂತ ಅಂದ್ಕೊಂಡ್ರು ಮಾಡೋಕ್ಕೆ ಆಗಲಿಲ್ಲ ಗುರು, ಬಿಕಾಸ್ ಟೈಮ್ ಪರ್ಮಿಟ್ ಮಾಡಿಲ್ಲ. ನಮ್ಮ ಮಮ್ಮಿ ಬರೋ ಪ್ಲ್ಯಾನ್ ಇರಲಿಲ್ಲ ಊರಿಗೆ. ಬಟ್ ಏನೇನಾಯಿತು ಅಂತ ಮುಂಬರುವ ವ್ಲಾಗ್ಸಲ್ಲಿ ನಿಮಗೆ ಗೊತ್ತಾಗುತ್ತೆ. ಒಳ್ಳೆ ಬಿಸಿಲಿಗಿಂತ ನಿಮ್ಮ ಪ್ರಾಡಕ್ಟ್ಸ್ಗೆ ಥ್ಯಾಂಕ್ ಯು.
ಐ ನಾಟ್ ಅಬ್ಯೂಸಿಂಗ್ ದ ಪ್ರಾಡಕ್ಟ್. ಬಟ್ ದೆನ್ ನೋಡಿ ಇವತ್ತು ನಾನೇ ಪೂಜೆ ಮಾಡ್ತಾ ಇದ್ದೀನಿ. ಲೈಕ್ ಐ ಸೆಡ್ ಮೈ ಮಾಮ್ ಇಸ್ ನಾಟ್ ಸಪೋಸ್ ಟು ಡೂ ದ ಪೂಜೆ. ಹೂವೆಲ್ಲ ಹಾಕಿದ್ದೀನಿ ಆ್ಯಂಡ್ ಇಲ್ಲಿದೆ ನಮ್ಮ ಪ್ರಾಡಕ್ಟ್ಸ್. ಇವಾಗ ನಾನು ಪೂಜೆ ಮಾಡಿಬಿಟ್ಟು ಬಿಫೋರ್ ದ ಪೂಜೆ ಆಲ್ರೆಡಿ ನಾನು ಅನೌನ್ಸ್ ಮಾಡಿಬಿಟ್ಟಿದ್ದೀನಿ. ಸೊ ಅದಕ್ಕೆ ಆರ್ಡರ್ಸ್ ಬಂದಿದೆ. ಇವತ್ತು 2 ಆರ್ಡರ್ ನಾವು ಡೆಲಿವರ್ ಮಾಡಬೇಕು. ಅದಕ್ಕೆ ಇಷ್ಟು ಜಲ್ದಿ ಕೆಲಸಕ್ಕೆ ಹೋಗೋಕೆ ಮುಂಚೆ ನಾನು ಪೂಜೆ ಮಾಡ್ತಾ ಇದ್ದೀನಿ. ಇವಾಗ ಪೂಜೆ ಮಾಡಿಬಿಟ್ಟು ಆರ್ಡರ್ ಒಂದು ನಮ್ಮ ಆಫೀಸ್ಗೆ ಹೋಗೋ ಹತ್ರ ಇದೆ ಆ್ಯಂಡ್ ಒಂದು ನಮ್ಮ ಆಫೀಸಲ್ಲಿ ಇದೆ. ಸೊ ನನ್ನ ಫ್ರೆಂಡ್ ಒಬ್ಳು, ನನ್ನ ಕಲೀಗ್ ಒಬ್ಳು, ಅವಳು ಆರ್ಡರ್ ಮಾಡಿದ್ದಾಳೆ. ಸೊ ಅವಳಿಗೆ ತೊಗೊಂಡು ಹೋಗಬೇಕು. ಆ್ಯಂಡ್ ದೆನ್ ಆನ್ ದ ವೇ ಹೋಗ್ತಾ ಒಬ್ರು ಆರ್ಡರ್ ಮಾಡಿದ್ದಾರೆ. ಅವರು ಪಿನ್ ಕೋಡ್ ಕಳಿಸಿದ್ರು. ದೆನ್ ಐ ವಾಸ್ ಲೈಕ್ ಹೊಸನಗರ್, ನಾನು ಆನ್ ದ ವೇ ಹೋಗ್ತೀನಿ ಆಫೀಸ್ಗೆ, ಡೆಲಿವರ್ ಮಾಡ್ಬೋದಾ ನಾಳೆ ಅಂತಂದೆ. ಅವ್ರು ನಾವು ಮನೇಲೇ ಇರ್ತೀವಿ ಅಂದರು. ಓಕೆ ಡನ್ ಅಂತ ಇವಾಗ ಡೆಲಿವರ್ ಮಾಡಿಬಿಟ್ಟು ಅಲ್ಗೋ. ಬಟ್ ಲೆಟ್ಸ್ ಜಸ್ಟ್ ಡೂ ದ ಪೂಜೆ. ಇವಾಗ ಪೂಜೆ ಆಯಿತು. ಅಲ್ಲಿ ನೋಡಿ ನನ್ನ ಬ್ಯಾಗ್ ರೆಡಿ ಇದೆ, ಹೊರಡಬೇಕು ಕೆಲಸಕ್ಕೆ. ಬಟ್ ದೆನ್ ಯಾರು ಮಾಡ್ತಾರೆ ಫಸ್ಟ್ ನೋಡಿ ಇಂದು ದುಡ್ಡು ಕಳಿಸ್ಬಿಟ್ಟು ತಗೋತಾ ಇದ್ದೀನಿ, ಸುಮ್ಮನೆ ಅಲ್ಲ. ಇನ್ನೇನು ಬೋಣೆ ಅಂದರೆ ಹಂಗೇನೆ ದುಡ್ಡು ಕೊಟ್ಬಿಟ್ಟೆ ತಗೋಬೇಕು. 99, 129, 228 ಮನೇಲೇ ಇರೋದ್ರಿಂದ ಡೆಲಿವರಿ ಚಾರ್ಜಸ್ ಇಲ್ಲ ನಮಗೆ. ಸೊ ಅದು ಮಿಸ್ ಆಗಿದೆ. ಥ್ಯಾಂಕ್ ಯು ಬಿಂದು ಅವರೇ. ನೋಡ್ರಾ ಕಳಿಸಿದ್ದೀನಿ ಪ್ರೂಫ್. ಥ್ಯಾಂಕ್ ಯು ವೆರಿ ಮಚ್. ಚೆನ್ನಾಗಿ ವ್ಯಾಪಾರ ಆಗಲಿ ಅಂತ ತಗೊಳ್ಳಿ. ನಿಮ್ಮ ಬಿಸ್ನೆಸ್ ಫುಲ್ ಮೇಲೆ 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 ಏರ್ತಾ ಇರಲಿ. ತಿಮ್ಮಪ್ಪನ ಉಂಡಿಗೆ ದುಡ್ಡು ಹಾಕೋದು ಮರಿಬೇಡಿ. ಮತ್ತು ಏನು ಆಂಟ್ರಪ್ರನರ್ ಆಗೋದಕ್ಕೆ ಆಲ್ ದ ಬೆಸ್ಟ್. ಮತ್ತು ಕಂಗ್ರ್ಯಾಚುಲೇಷನ್ಸ್ ನಿಮ್ಮ ಥ್ಯಾಂಕ್ ಯು ವೆರಿ ಮಚ್. ಥ್ಯಾಂಕ್ ಯು ವೆರಿ ಮಚ್. ಬ್ಯಾಕ್ಗ್ರೌಂಡ್ ಕೆಲಸ ಮಾಡಿದವರು ಸ್ವಲ್ಪ ಸಂಬಳ ಕೊಡಿ. ಸೊ ನಾನು ಬಂದು ಮಟನ್ ಮಸಾಲ ಪೌಡರ್ ಒಂದು ಮತ್ತು ಕರಿಬೇವು ಚಟ್ನಿ ಪುಡಿ ಒಂದು ತೊಗೊಂಡಿದ್ದೀನಿ. ನಾನು ತೊಗೊಂಡು ವಾಪಸ್ ಇಲ್ಲೇ ಇಡಬೇಕಲ್ಲ ಅಂದ್ಕೊಂಡೆ. ಬಟ್ ದೆನ್ ನನ್ನ ಫ್ರೆಂಡು ಮನೆಗೆ ಹೋಗ್ತಾ ಇದ್ದಾಳೆ, ಹೂ ಇಸ್ ಆಲ್ಸೋ ಮೈ ಕೊಲೀಗ್. ಸೊ ಅವಳಿಗೆ ಕೊಡ್ತೀನಿ. ಅವ್ರ ಮಮ್ಮಿ ಕೆನ್ ಟ್ರೈ. ಅವಳು ಆಲ್ರೆಡಿ ಆರ್ಡರ್ ಮಾಡಿದಳಲ್ಲ, ಅದ್ರ ಜೊತೆಗೆ ನಾನು ಇದನ್ನು ಪರ್ಚೇಸ್ ಮಾಡಿ ಅವಳಿಗೆ ಕೊಡ್ತೀನಿ. ಸೊ ದಟ್ ಹರ್ ಮಾಮ್ ಕ್ಯಾನ್ ಟ್ರೈ. ಅವ್ರಿಗೆ ಸೌತ್ ಇಂಡಿಯನ್ ಫುಡ್ ಇಷ್ಟ ಆಗುತ್ತೆ. ಸೊ ಅವ್ರು ಮಟನ್ ಮಸಾಲನ ಚಿಕನ್ ಮಟನ್ ಸಾರಿಗೆಲ್ಲ ಹಾಕೊಂಡು ತಿನ್ಬೋದು. ಇದೆಲ್ಲ ಪ್ರೈಸಸ್ ನಾನು ಸ್ಕ್ರೀನ್ ಮೇಲೆ ಹಾಕಿರ್ತೀನಿ. ಇಡ್ಲಿ ಚಟ್ನಿ ಪುಡಿ ಮತ್ತು ಗನ್ ಪೌಡರು 79 ರುಪೀಸ್. ಕರಿ ಲೀಫ್ ಚಟ್ನಿ ಪೌಡರ್ 99 ರುಪೀಸ್. ಮಟನ್ ಸಾಂಬಾರ್ ಮಸಾಲ 129 ರುಪೀಸ್. ಪ್ಲಸ್ ನೀವು ಎಲ್ಲಿರ್ತೀರಾ ಅಲ್ಲಿ ಪಿನ್ ಕೋಡ್ ನನಗೆ ಕಳಿಸ್ಕೊಟ್ರೆ ನಾನು ನಿಮಗೆ ಎಷ್ಟಾಗುತ್ತೆ ಡೆಲಿವರಿ ಚಾರ್ಜಸ್ ಅಂತ ಚೆಕ್ ಮಾಡಿಬಿಟ್ಟು ಹೇಳ್ತೀನಿ ಕೊರಿಯರ್ ಆಫೀಸ್ಗೆ ಹೋಗಿ. ಅಷ್ಟೇ ಪ್ರೊಸೀಜರ್. ನೀವು ನನ್ನ ಇನ್ಸ್ಟಾಗ್ರಾಮ್, ನಾನು ವಾಟ್ಸಪ್ ನಂಬರ್ ತೊಗೊಂಡಿದ್ದೀನಿ, ನ್ಯೂ ಸಿಮ್ ಕಾರ್ಡ್ ತೊಗೊಂಡಿದ್ದೀನಿ. ಬಟ್ ಅದರಲ್ಲಿ ವಾಟ್ಸಪ್ ಬಿಸ್ನೆಸ್ನ ಎನೇಬಲ್ ಮಾಡಬೇಕು. ಅದು ಸ್ವಲ್ಪ ಟೈಮ್ ತೊಗೊಳ್ತಾ ಇದೆ. ಸೊ ಸದ್ಯಕ್ಕೆ ನಾವು ಇನ್ಸ್ಟಾಗ್ರಾಮಲ್ಲಿ ಆರ್ಡರ್ನ ತೊಗೊಳ್ತಾ ಇದ್ದೀವಿ. ನೀವು ಆರ್ಡರ್ನ ಪ್ಲೇಸ್ ಮಾಡ್ಬೋದು. ನಮ್ಮಿಬ್ಬರ ಇನ್ಸ್ಟಾಗ್ರಾಮ್ ಯಾವುದೇ ಐಡಿಗೆ ನೀವು ಬಂದುಬಿಟ್ಟು ಮೆಸೇಜ್ ಮಾಡಿದ್ರು ನಾನು ಎಲ್ಲ ಡೀಟೇಲ್ಸ್ ನಿಮಗೆ ಕಳಿಸ್ಕೊಡ್ತೀನಿ. ಥ್ಯಾಂಕ್ ಯು ಸೋ ಮಚ್ ಇಲ್ಲಿ ತನಕ ನೋಡಿದ್ದಕ್ಕೆ. ಹೋಪ್ಫುಲಿ ನಿಮಗೆ ನಮ್ಮ ಗೀತಾಸ್ ಮನೆ ರುಚಿ ಪ್ರಾಡಕ್ಟ್ನ ಟ್ರೈ ಮಾಡೋಕ್ಕೆ ಚಾನ್ಸ್ ಸಿಗುತ್ತೆ. ಆ್ಯಂಡ್ ಟ್ರೈ ಮಾಡಿ ನಿಮ್ಮ ಫೀಡ್ಬ್ಯಾಕ್ನ ಹೇಳಿ. ಸೊ ದಟ್ ನಾವು ಆ್ಯಸ್ ಅ ಬ್ರ್ಯಾಂಡ್ ವಿ ಕ್ಯಾನ್ ಇಂಪ್ರೂವ್. ಹೇಳಿ ಏನಾದರೂ ನೀವು ಹೇಳಿ. ನಾನೇ ಮಾತಾಡ್ತೀನಿ, ಜನ ಅನ್ಕೋತಾರೆ ನಾನೇ ಮಾತಾಡ್ತೀನಿ ಅಂತ. ನೀನು ಹೇಳಿದ್ರೆ ಆಯ್ತು. ನಾವಿಲ್ಲಿ ಹೇಳೋದೇನಿದೆ, ಎಲ್ಲರೂ ನಮಗೆ ಆಶೀರ್ವಾದ ಮಾಡಿ ಯೂಸ್ ಮಾಡಿ ಟೇಸ್ಟ್ ಆಗಿದೆ ಅಂತ ಕಮೆಂಟಲ್ಲಿ ತಿಳಿಸಿ. ಓಕೆನಾ? ಥ್ಯಾಂಕ್ ಯು ಸೋ ಮಚ್ ಇಲ್ಲಿ ತನಕ ನೋಡಿದ್ದಕ್ಕೆ. ಮತ್ತೆ ಸಿಗೋಣ ಇನ್ನೊಂದು ಎಕ್ಸೈಟಿಂಗ್ ಬ್ಲಾಗ್ನಲ್ಲಿ. ಅಲ್ಲಿ ತನಕ ಟೇಕ್ ಕೇರ್ ಆ್ಯಂಡ್ ಬಾಯ್. ಇಷ್ಟೇ ಪ್ರಾಡಕ್ಟ್ಸ್ ಅಲ್ಲ, ನಾವಿನ್ನ ಹೆಚ್ಚು ಮಾಡ್ಕೊಂಡು ರಿಸರ್ಚ್ ಮಾಡ್ತಾ ಇದ್ದೀವಿ, ಟ್ರಯಲ್ ಆ್ಯಂಡ್ ಎರರ್ ಮಾಡ್ತಾ ಇದ್ದೀವಿ. ಏನು ಮಾಡ್ಬೋದು, ಸೀಸನ್ಗೆ ತಕ್ಕಂಗೆ ಏನಾದರೂ ಒಂದು ಹೊಸ ಪ್ರಾಡಕ್ಟ್ಸ್ನ ತರ್ತೀವಿ, ಕಾಂಬೋ ಪ್ಯಾಕ್ಸ್ನ ತರ್ತೀವಿ. ಸೊ ದಟ್ ನೀವು ಎಲ್ಲ ವೆರೈಟೀಸ್ನು ಟ್ರೈ ಮಾಡ್ಬೋದು ಅಂತ. ಡಿಫ್ರೆಂಟ್ ಸೈಜಸ್ ಎಲ್ಲೂ ಮಾಡ್ತೀವಿ. ಬಿಕಾಸ್ ವಿ ಆರ್ ಸ್ಟಾರ್ಟಿಂಗ್ ಆ್ಯಸ್ ಅ ಬಿಸ್ನೆಸ್. ಸೊ ನಾವು ನೋಡಬೇಕು ಹೇಗೆ ವರ್ಕೌಟ್ ಆಗುತ್ತೆ. 100 ಗ್ರಾಮ್ಸ್ದು ಜನರ ಬೇಡಿಕೆ ಇರುತ್ತಾ, ಅಥವಾ 150 ಇರುತ್ತಾ, 200 ಇರುತ್ತಾ ಅಂತ. ಸೊ ಅದ್ರ ಪ್ರಕಾರ ನಾವು ಅಡ್ಜಸ್ಟ್ಮೆಂಟ್ ಮಾಡ್ತೀವಿ. ಇನ್ನು ಈ ಕ್ರಾಫ್ಟ್ ಪೇಪರ್ ತರಕ್ಕೆ ಹೋಗಬೇಕು, ಲಿಮಿಟೆಡ್ ಆಗಿ ತಂದಿದ್ವಿ. ನಿಮ್ಮನ್ನು ಕರ್ಕೊಂಡು ಹೋಗ್ತೀನಿ ಅಲ್ಲಿಗೆ. ನೀವು ನೋಡ್ತಾ ಇರ್ತೀರಾ ನಾವು ಹೇಗೆ ಆ್ಯಸ್ ಅ ಬ್ರ್ಯಾಂಡ್ ವಿ ವಿಲ್ ಬಿಲ್ಡ್ ಗೀತಾಸ್ ಮನೆ ರುಚಿ ಟುಗೆದರ್ ಅಂತ. ಇವಾಗ ಕೆಲ್ಸಕ್ಕೆ ಹೋಗಬೇಕು. ಅಮ್ಮ ಹೊಟ್ಟೆ ಪಾಡು ಹೋಗೋಣ ಬನ್ನಿ.